ನಾನು ಅಲ್ಶಾರೆ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಧ್ಯಕ್ಷನ ಮಾತಾಡ್ತಾ ಇದ್ದೇನೆ. ಈ ವರ್ಷ 25-26ರಲ್ಲಿ ಕನಿಷ್ಠ 40 ಸ್ಟೂಡೆಂಟ್ಸು ನೀಟ್ ಪರೀಕ್ಷೆಯಲ್ಲಿ ಒಳ್ಳೆಯ ರಿಸಲ್ಟ್ಸನ್ನು ತಂದು ತೀರ್ಣಗೊಳಿಸಿ ಅಡ್ಮಿಷನ್ಸು ತಮ್ಮ ಕಾಲೇಜ್ನಲ್ಲಿ ತೆಗೆದುಕೊಂಡಿದ್ದಾರೆ. 40 ವಿದ್ಯಾರ್ಥಿಗಳಲ್ಲಿ 15 ವಿದ್ಯಾರ್ಥಿಗಳು MBBS ಸೀಟ್ ಪಡೆದಿದ್ದಾರೆ. ಅದಾದಮೇಲೆ 10 ಹುಡುಗರು ಡೆಂಟಲ್ ಅಡ್ಮಿಷನ್ಸ್ ತೊಗೊಂಡಿದ್ದಾರೆ. ಉಳಿದ 15 ಆಯುರ್ವೇದಿಕ್ ಮತ್ತು ಹೋಮಿಯೋಪತಿಕ್ನಲ್ಲಿ ಅಡ್ಮಿಷನ್ಸ್ ತೊಗೊಂಡಿದ್ದಾರೆ. ಹಾಗಾಗಿ ಈ ವರ್ಷ ನಮ್ಮ ಕಾಲೇಜ್ನಲ್ಲಿ 500 ಸ್ಟ್ರೆಂತ್ ಏನು ನಮ್ಮ ಸೆಕೆಂಡ್ ಇಯರ್ ಸ್ಟ್ರೆಂತ್ ಇತ್ತು, ಅದರಲ್ಲಿ 40 ಹುಡುಗರು ಮೆಡಿಕಲ್ ಡಾಕ್ಟರ್ಸ್ ಆಗ್ತಾಯಿದ್ದಾರೆ. ಇದೊಂದು ಒಳ್ಳೆ ಕ್ವಶನು. ನನ್ನ ಬಳಿ ಇದ್ದದ್ದು ಬೇರೆ ಡಿಸ್ಟ್ರಿಕ್ನಲ್ಲಿ ಯಾರೂ ಇಲ್ಲ. 40ಕ್ಕೂ 40 ಡಿಸ್ಟಿಕ್ದವರೇ ಇದ್ದಾರೆ. ಅದರಲ್ಲಿ ಕನಿಷ್ಠ 35 ಸಮೀಪ 35 ಪ್ರಾಪರ್ ಗುಲ್ಬರ್ಗದವರಿದ್ದಾರೆ. ಹಾಗಾಗಿ ಅಡ್ಮಿಷನ್ಸು ಏನು ತೊಗೊಂಡಿದ್ದಾರೆ ಅವರು ಕನಿಷ್ಠ ಒಂದು 80% 90% ಹುಡುಗರು ಗುಲ್ಬರ್ಗದಲ್ಲೇ ಜಿಮ್ಸ್ನಲ್ಲಿ, MRMCಯಲ್ಲಿ, ಖಾಜಾಬಂದಿನವರದಲ್ಲಿ, ಆಮೇಲೆ HKE ಸೊಸೈಟಿದಲ್ಲಿ ಡೆಂಟಲು, ಅಲ್ಬದರ್ ಡೆಂಟಲು, ಹಾಗಾಗಿ ಹಿಮೋಪತಿಕ್ನು ಶೆಟ್ಟಿ ಕಾಲೇಜು, ಅದಾದಮೇಲೆ ಲೋಕಲೇ ಏನಿದ್ದದೂ ಎಲ್ಲ ಲೋಕಲೇ ಮಾಡಿ ಎಲ್ಲರೂ ಇಲ್ಲಿದವರಿದ್ದಾರೆ. ಬೇರೆ ಕಡೆಯವರು ಯಾರೂ ಇಲ್ಲ. ನಮ್ಮ ಕಾಲೇಜಿನಿಂದ 40 ಹುಡುಗರು ಇದ್ದಾರೆ. ಅಲ್ಶಾರೆ ಇನ್ಸ್ಟಿಟ್ಯೂಟ್ನಲ್ಲಿಂದ 40 ಸ್ಟೂಡೆಂಟ್ಸ್ ಹೋಗಿದ್ದಾರೆ. ಇದರಲ್ಲಿ ಬೇರೆದು ಯಾರೂ ಇಲ್ಲ. ಡಿಸ್ಟ್ರಿಕ್ಟ್ ಅಂದರೆ ನಮ್ಮ ಡಿಸ್ಟ್ರಿಕ್ಟ್ಲಿಂದ, ನನ್ನ ಕಾಲೇಜ್ಲಿಂದ, ಅಲ್ಶಾರೆ ಕಾಲೇಜ್ಲಿಂದ 40 ಸ್ಟೂಡೆಂಟ್ಸು ನೀಟ್ ಕ್ರಾಸ್ ಆಗಿ ಹೋಗಿದ್ದಾರೆ. ಅದರಲ್ಲಿ 15 MBBS, 10 ಡೆಂಟಲು, ಅದಾದಮೇಲೆ 15 ಹಿಮೋಪತಿಕ್ ಮತ್ತು ಆಯುರ್ವೇದಿಕ್ನಲ್ಲಿ ಹೋಗಿದ್ದಾರೆ. ಅದಾದಮೇಲೆ ಈ ಪ್ರತಿಕ್ರಿಯೆ ಮುಂದಿನ ವರ್ಷ ನಾವೇನು ವಿಷನ್ ಇದೆ, ಮುಂದಿನ ವರ್ಷ ಕನಿಷ್ಠ 20ರಿಂದ 25 ಹುಡುಗರು MBBSನಲ್ಲಿ ಕಳಿಸೋ ನಮ್ಮದು ಒಂದು ಏನಿದೆ ನಿರೀಕ್ಷೆ ಇದೆ ಅಥವಾ ಒಂದು ವಿಷನ್ ಇದೆ. ಅದಾದಮೇಲೆ ಮುಂದಿನ ವರ್ಷ 27-28ರಿಂದ ಕನಿಷ್ಠ 40 ಸ್ಟೂಡೆಂಟು ಈ ಸಂಸ್ಥೆಯಿಂದ ಅಲ್ಶಾರೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಿಂದ ಮಿನಿಮಮ್ 40 ಸ್ಟೂಡೆಂಟ್ಸ್ ಹೋಗೋದು ಖಚಿತ. ಸರ್ ನೋಡಿ, ಹುಡುಗರು ಅಂತಾರೆ ಖುಷಿ. ಈಗ ಹಬ್ಬ ಬಂದಂಗೆ, ನಮ್ಗೆ ರಿಸಲ್ಟ್ ಬಂತಂದರೆ ಹಬ್ಬ ಬಂದಂಗೆ. ಯಾಕಂತ ಹೇಳಿದ್ರೆ ಅದು ಒಂದೇ. ನಾವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು, ನಾವು ಅಂತ ಹೇಳಿದ್ರೆ ನಾವಲ್ಲ, ಲೆಕ್ಚರರು ಕಷ್ಟಪಡ್ತಾರೆ, ತಾಯಿ ತಂದೆಯವರು ಕಷ್ಟಪಡ್ತಾರೆ, ಎಲ್ಲರಿಗಿಂತ ಹೆಚ್ಚಾಗಿ ಹುಡುಗರು ಕಷ್ಟಪಡ್ತಾರೆ. ಸರಳಾಗಿ ಮೆಡಿಕಲ್ ಸೀಟು ನೀಟ್ ಕ್ರಾಸ್ ಮಾಡೋದನ್ನು ಸರಳ ಅಲ್ಲ. ಅದರಲ್ಲಿ 40 ಹುಡುಗರು ಬಂದಿದ್ದಾರೆ ಅಂತ ಹೇಳಿದ್ರು ಒಳ್ಳೆಯ ವಿಷಯ. ಹಾಗಾಗಿ ಎಲ್ಲರಿಗೂ ಇದು ತೃಪ್ತಿ ತಂದಿದೆ. ಎಲ್ಲರಿಗೂ ಇನ್ನೊಂದು ಹುಮ್ಮಸ್ಸು ಬರುತ್ತೆ. ಏನಪ್ಪ ಈ ಸಲ 40 ಬಂದರು, ಮುಂದೆ ಸಲ 60 ಮಾಡೋಣ, ಇನ್ನೊಂದು ಸಲ 100 ಮಾಡೋಣ. ಹಾಗಾಗಿ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ, ಆ ಒಂದು ದಾರಿನೂ ಸಿಗುತ್ತೆ. ನಮಗೊಂದು ದಾರಿ ಸಿಗುತ್ತೆ. ಆ ದಾರಿ ಹಿಡಿದು ನಾನು ಹೇಳ್ತಾ ಇದ್ದೇನೆ, ಮುಂದಿನ ವರ್ಷ ಕನಿಷ್ಠ ಒಂದು 20-25 ಮೆಡಿಕಲ್ ಹೋಗ್ತವೆ. ಬರುವ ಮುಂಚಿನ ವರ್ಷ ಕನಿಷ್ಠ ಒಂದು 40 ಕೊಡೋದು ನಮ್ಮದೊಂದು ಗುರಿ ಇದೆ. ಇನ್ಶಾಲ್ಲಾ ನಾವು ಮಾಡೇ ಬಿಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ಒಂದು ಅತಿ ದೊಡ್ಡ ಇನ್ಸ್ಟಿಟ್ಯೂಟ್ ಅಲ್ಶಾರೆ ಟೀಚಿಂಗ್ ಇನ್ಸ್ಟಿಟ್ಯೂಟ್ ಕಾಲೇಜ್ ಇದೆ. ಇವತ್ತು 40 ಸ್ಟೂಡೆಂಟ್ಸ್ ಇವತ್ತು ಮೆಡಿಕಲ್ ಫೀಲ್ಡಲ್ಲಿ ಸೇರಿದ್ದಾರೆ. ಸೊ ನಾನು ಬಹಳ ಸಂತುಷ್ಟಾಗಿ ಹೇಳಬೇಕಂತೀನಿ. ನಮ್ಮ ಕಲ್ಯಾಣ ಕನ್ನಡ ಭಾಗದಲ್ಲಿಯೂ ಎಜುಕೇಷನ್ನಿಗೆ ಒಂದು ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ಇನ್ಸ್ಟಿಟ್ಯೂಟ್ ಇವರು ರಬ್ಬಾನಿ ಸರ್ ಹೇಗೆ ತೆಗೆದಿದ್ದಾರೆ, ಹಾಗೆ ಬಹಳಷ್ಟು ಮಂದಿನೂ ಮುಂದೆ ಬಂದು ತೆಗೆದು ಒಂದು ಎಜುಕೇಷನ್ ಫೀಲ್ಡಿಗೆ ಒಂದು ದೊಡ್ಡ ಯೋಗದಾನ ಕೊಡ್ಬೋದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಂತ ಹೇಳಬೇಕಂತ ಬಯಸ್ತೀನಿ. ಮತ್ತು ಯಾರು ಮೆಡಿಕಲ್ ಸೀಟ್ ತೊಗೋಕ್ಕೆ ಆಗಿಲ್ಲ, ಅವರು ಕೂಡ ಬೇರೆ ಬೇರೆ ಫೀಲ್ಡ್ನಲ್ಲಿ ಎಂಟರ್ ಆಗಿ ಮುಂದೆ ಲೈಫಲ್ಲಿ ಸಕ್ಸಸ್ ಆಗ್ಬೋದು. ಇದು ಮೆಡಿಕಲ್ ಫೀಲ್ಡ್ ಒಂದೇ ಫೀಲ್ಡಿಂದ ಸಕ್ಸಸ್ ಆಗುವಂಥ ಮಾತಿಲ್ಲ. ಭಾಳಷ್ಟು ನನ್ನ ಫ್ರೆಂಡ್ಸ್ ನಮಗಿಂತ ಭಾಳ ಹೈ ಲೆವೆಲ್ದಲ್ಲಿ ಮುಂದೆ ಬೆಳೆದಿದ್ದಾರೆ. ನಮಗಿಂತ ಚಲೋ ಸೊಸೈಟಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಅಲ್ಟಿಮೇಟ್ ದಿ ಗೋಲ್ ಈಸ್, ಯಾರಿಗ ಒಂದು ನೀವು ಕಲ್ತು ಒಂದು ಡಿಗ್ರಿ ತಗೊಂಡಾಗ ನಿಮ್ಮಿಂದ ನಿಮ್ಮ ಫ್ಯಾಮ್ಲಿಗೆ, ನಿಮ್ಮ ಸೊಸೈಟಿಗೆ ಏನು ಹೆಲ್ಪ್ ಆಗ್ತಾಯಿದೆ, ಇದು ನೀವು ಯೋಚನೆ ಮಾಡಬೇಕಂತ ಹೇಳಬೇಕಂತೇಳಿ ನಾನು ಬಯಸ್ತೀನಿ. ಧನ್ಯವಾದ.